ಚಿನ್ನಸ್ವಾಮಿ ಕಾಲ್ತುಳಿತದ ದುರಂತದಲ್ಲಿ ಒಬ್ಬನೇ ಒಬ್ಬ ಮಗನನ್ನ ಕಳೆದುಕೊಂಡಂತ ಭೂಮಿಕ್ ತಂದೆ ಮಗನನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡುವಾಗ ತನ್ನ ಮಗನ ಕೊನೆಯ ಕ್ಷಣವನ್ನ ನೆನೆದು ಗೋಳಾಡಿದ್ದಾರೆ. ಕಾಲ್ತುಳಿತವಾದಾಗ 45 ನಿಮಿಷ ನನ್ನ ಮಗನ ಸಹಾಯಕ್ಕೆ ಯಾರೂ ಕೂಡ ಬರಲಿಲ್ಲ. ಇವರು ಮಕ್ಕಳು ಮತ್ತು ಮೊಮ್ಮಕ್ಕಳಿಗೋಸ್ಕರ ಕಾರ್ಯಕ್ರಮವನ್ನು ಮಾಡಿದ್ರು. ನಮ್ಮ ಮಕ್ಕಳ ಜೀವವನ್ನ ತೆಗೆದ್ರು ಅಂತ ಸಂಕಟವನ್ನ ಹೊರಗಾಕಿದ್ದಾರೆ. ಮೃತ ಭೂಮಿಕ್ ತಂದೆ ಲಕ್ಷ್ಮಣ್ ಜೊತೆ ಗ್ಯಾರಂಟಿ ನ್ಯೂಸ್ ಪ್ರತಿನಿಧಿ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ. ಆರ್ಸಿಬಿ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತಕ್ಕೆ ಒಳಗಾಗಿ 11 ಅಮಾಯಕರು ಮೃತಪಟ್ಟರು. ಅದರಲ್ಲಿ ಭೂಮಿಕ್ ಕೂಡ 20 ವರ್ಷದ ಭೂಮಿಕ್ ಎಂಬ ಯುವಕ ಕೂಡ ಮೃತಪಟ್ಟಿದ್ದಾನೆ. ಸ್ವತಃ ಇದೀಗ ಅವ್ರ ತಂದೆಯವರೇ ನಮ್ಮ ಜೊತೆ ಇದ್ದಾರೆ. ಲಕ್ಷ್ಮಣ್ ಅವರು, ಬನ್ನಿ ಮಾತಾಡ್ಸೋಣ. ಅವರು ಪಾಪ ತುಂಬ ದುಃಖದಲ್ಲಿದ್ದಾರೆ. ಸರ್ ನಮಸ್ತೆ. ಏನು ಅಂದರೆ ಮಗ ಹೇಳೋಗಿದ್ನ ಭೂಮಿಕ್, ಅವ್ರ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀರ ನೀವು. ಹೇಳೋಗಿದ್ನ ಅವತ್ತು ಬೆಳಗ್ಗೆ ಕಾಲೇಜ್ಗೆ ಹೋಗುವಾಗ ಅಂತ. ಹೋಗುವಾಗ ಆ್ಯಸ್ ಯೂಸಲ್ ಕಾಲೇಜ್ ಇತ್ತು, ಕಾಲೇಜಿಗೆ ಅಂತ ಹೋದ. ಕಾಲೇಜಿಗೆ ಹೋಗಿದ್ದಾನೆ. ಬಿಟ್ಟಾದ್ಮೇಲೆ ಮೆಸೇಜು ಅವ್ನ ಫ್ರೆಂಡ್ಸಿಗೆ ಹಾಕಿದ್ದಾರೆ ಕಾಲೇಜ್ ಬಿಟ್ಟಿದೆ ಅಂತ. ಇವನ ಜೊತೆಗೆ ಏನೋ 13 ಜನ ಹುಡುಗರ ಜೊತೆ ಸೇರ್ಕೊಂಡು, ಅವ್ನು ಆ್ಯಕ್ಚುಲಿ ಹೋಗ ಅಂತ ಹುಡುಗ ಅಲ್ಲ, ಹೋಗ್ತಾ ಇರಲಿಲ್ಲ, ಯಾವುದೇ ಸೆಲೆಬ್ರೇಷನ್ ಮಾಡ್ತಿರ್ಲಿಲ್ಲ, ಯಾವುದೇ ಒಂದು ಇದು ಮಾಡ್ತಿರ್ಲಿಲ್ಲ, ಏನಿಲ್ಲ. ನನ್ನ ಮಗ ತುಂಬ ಇಲ್ಲಿ ಯಾರಿಗಾರು ಕೇಳಿ ನೋಡಿ ಅವನ ಬಗ್ಗೆ, ಇಲ್ಲಿಂದ ಹಿಡಿದು ಕಾಲೇಜ್ವರೆಗೂ ಕೇಳಿ, ಆ ಥರ ಹುಡುಗ ಅಲ್ಲೇ ಅಲ್ಲ. ಅವನದು ಏನು ಹೇಳಿ, ಮನೆಯಿಂದ ಹೋಗುವಾಗ ಮೆಟ್ರೋದಲ್ಲಿ ಹೋಗುವಾಗ ಅವ್ರ ತಾಯಿಗೆ ಕಾಲ್ ಮಾಡಿದ್ದಾನೆ, ವೀಡಿಯೋ ಕಾಲ್ ಮಾಡಿ ಹೇಳಿದ್ದಾನೆ, ಅಮ್ಮ ಹಿಂಗೆ ಹೋಗ್ತಿದ್ದೀನಿ, ನಾನು ಸ್ಟೇಡಿಯಂ ನೋಡಿಲ್ಲ ಅಂತ ಹೇಳಿದ್ದಾನೆ. ಹೋಗಿದ್ದಾನೆ. ಹೋಗಿ ಆದಮೇಲೆ ಗೊತ್ತಾಗಿದೆ ಅವನು ಆ ಥರ ತುಂಬ ವೀಕ್ ಇದ್ದ ಹುಡುಗ. ಆ ಥರ ಯಾರಿಗೂ ತಿರುಗಿ ಹೇಳಿ ಎತ್ತಳ್ಳಾಡಿ ಆ ಥರ ಇಲ್ಲ. ಅದೇ ಅವನಿಗೀಗ ಮುಳ್ಳಾಗಿತ್ತು, ಅದೇ ಅವನಿಗೆ ಸಾವಿಗೆ ಕಾರಣ ಆಯಿತು ಅಂತ ಅನಿಸುತ್ತೆ ಮೇಡಮ್. ಅಂದರೆ 13 ಜನ ಫ್ರೆಂಡ್ಸ್ ಜೊತೆ ಹೋಗಿದ್ದ ಅಂತ ಅಂದರೆ ನೀವು ಫ್ರೆಂಡ್ಸು ಪ್ರಯತ್ನ ಪಟ್ರಂತ ಆ ಸಿಚುವೇಶನಲ್ಲಿ ಪಾಪ ಬ್ರೀತಿಂಗ್ ಪ್ರಾಬ್ಲಮ್ ಆದಾಗ ಒಬ್ಬ ಇದ್ದಾನೆ. ನಾನು ವೀಡಿಯೋನ ನೋಡಲಿಲ್ಲ ಮೇಡಮ್. ಅವನು ಆ್ಯಕ್ಚುಲಿ ಎಲ್ಲ ಪುಷ್ ಮಾಡಿ ಅವನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡು ಪೊಲೀಸರಿಗೆ ಯಾರೆಲ್ಲರ ಹತ್ರನೂ ಕೇಳ್ಕೊಂಡಿದ್ದಾನೆ. ಇವನು ಯಾರೋ ಒಬ್ಬ ಫ್ರೆಂಡ್ಸು ಆ ಟೈಮಲ್ಲಿ ಒಂದು 1/2 hour 3/4 hour ಯಾರೋ ಅವನಿಗೆ ಬಂದಿಲ್ಲ. ಗೊತ್ತಿದೆಯಲ್ಲ, 1/2 hour 3/4 hour ಆಕ್ಸಿಜನ್ ಇಲ್ದಲೇ ಇದ್ದರೆ ಆ ಥರ ಆಗುತ್ತೆ. ಇದರಿಂದಲೇ ಮೇಯ್ನು ಒಂದು ಆಕ್ಸಿಜನ್ ಇಲ್ದಲೇ ಅವನು ಹೋಗೋದಕ್ಕೆ ಕಾರಣ ಆಕ್ಸಿಜನ್ ಇರಲಿಲ್ಲ ಮೇಡಮ್. ನಿಮಗೆ ಎಷ್ಟೊತ್ತಾದ್ಮೇಲೆ ಗೊತ್ತಾಯ್ತು ಈ ವಿಷಯ ಹೆಂಗೆ? ಆ್ಯಕ್ಚುಲಿ ಕಾಲ್ ಮಾಡ್ತಾನೆ ಇದ್ದರು, ಅವರಮ್ಮ ಕಾಲ್ ಮಾಡ್ತಾನೆ ಇದ್ದರು. ಕಾಲ್ ಮಾಡ್ತಾ ಇರುವಾಗ ಏನಾಯ್ತೆ, ಕಾಲ್ ಪಿಕ್ ಮಾಡಿಲ್ಲ ಅವನು. ಕಾಲ್ ಪಿಕ್ ಮಾಡೋದಿಲ್ಲ, ಪದೇ ಮಾಡ್ತಿರುವಾಗ ಯಾರು ಬೇರೆಯವರು ಎತ್ತಿ ಇದು ವೀಡಿಯೋಕ್ಕೆ ಕಾಲ್ ಎತ್ತಿಲ್ಲ. ಆವಾಗ ವೀಡಿಯೋ ಕಾಲ್ ಮಾಡಿದ್ದಾಳೆ, ಬೇರೆ ಎತ್ತಿ ಹಾಸ್ಪಿಟಲ್ ಇದ್ದಾರೆ ಅಂದಾಗ ಅವನ ಫ್ರೆಂಡ್ ಹೇಳಿದ್ದಾನೆ, ಇಲ್ಲ ಆಂಟಿ ICUನಲ್ಲಿದ್ದಾನೆ, ಮಾತಾಡೋಂಗಿಲ್ಲ, ICUನಲ್ಲಿದ್ದಾನೆ, ಬೇಗ ಬನ್ನಿ ಅಂತ ಕರೆದ್ರು. ನಾವು ಇಲ್ಲಿಂದ ಹೋಗುವಾಗ ನಾವು ಕಾರಲ್ಲಿ ಹೋದರೆ, ಬೈಕಲ್ಲಿ ಹೋದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೆಟ್ರೋದಲ್ಲಿ ಹೋಗಿ ಮಲ್ಲೇಶ್ವರಮಲ್ಲಿ ಸಂಪಿಗೆ ಇದರಲ್ಲಿ ಇಟ್ಕೊಂಡು ಅಲ್ಲಿಂದ ಯಾವುದೇ ಒಂದು ಆಟೋ ಕರೆದು ಆಟೋದವ್ರು ಬರಲಿಲ್ಲ. ನಡ್ಕೊಂಡು ಒಯ್ದು ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತು. ಹೋಗಿ ಡಾಕ್ಟ್ರ್ ಕೇಳುವಾಗ ಇಲ್ಲ, ಅವನು ಆಲ್ರೆಡಿ ಹೋಗಿ ಐತೆ ಅಂತ ಹೇಳಿದರು. ನಮಗೆ ತಡ್ಕೊಳ್ಳೋಕ್ಕೆ ಆಗಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಟೋಟಲಿ ಇವಾಗ ನೋಡಿಲ್ಲ ಎಲ್ಲ ಸಿಚುವೇಶನ್. ಆಮೇಲೆ ಹೆಂಗೆ ಆಯಿತು ಏನಾಯಿತು, ನಾನು ಈ ಥರ ಕಂಡೀಷನಿಗೆ ಬಂದುಬಿಟ್ಟಿದ್ವಿ ಮೇಡಮ್. ಇದಿಷ್ಟು ಲಕ್ಷ್ಮಣ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.